ತುಂಬಾನೇ ಕೋಪ ಬರುತ್ತೆ ಸರ್. ನಾನು ಜಾಗದ ಹೆಸರು ಹೇಳಕ್ ಇಷ್ಟಪಡಲ್ಲ. ಆ ಒಂದ್ ಜಾಗದಲ್ಲಿ ನಾನು ಕೂಡ ಒಂದ್ ದಿವಸ ಉಳ್ಕೊಂಡು ಅವ್ರನ್ನ ಮೀಟ್ ಮಾಡ್ಬೋದಾ ಅಂತ ಟ್ರೈ ಮಾಡಿದೆ. ಇವತ್ತು ಕೆಲವರು ಜೀತದಾಳಿಗಳಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಕೆಲವು ಓನರ್ಗಳು ತೋರಿಸ್ದಿರಾ ಈ ಭಯದಲ್ಲಿಟ್ಟು ಒಂದ್ ಕಡೆ ಅವ್ರನ್ನ ಎದುರಿಸಿ ಸಾಕ್ತಾ ಇದ್ದಾರೆ. ಇಂದ ಕೇಳಿ ಕೆಲವೆಲ್ಲ ಅನುಭವಿಸಿ ಕೆಲವೆಲ್ಲ ನಮ್ಮ ಮನೆಗಳವರ ಮೇಲೆ ನನಗೆ ಅಸಹ್ಯ ಆಗಿ ಆ ಬಾಲ್ಯದಿಂದಲೇ ನನ್ನೊಂದು ಒಂದು ಹೋರಾಟದ ಮನೋಭಾವ ಇಟ್ಕೊಂಡು ಅದರಲ್ಲೆಲ್ಲ ತುಂಬಾ ನನಗೆ ಅಸಹ್ಯ ಅನ್ನೋ ತರ ಎಲ್ಲ ನೋಡಿ ಅವಾಗ ನಮ್ಗೆ ಶಕ್ತಿ ಇರ್ಲಿಲ್ಲ, ಬಲ ಇರ್ಲಿಲ್ಲ, ವಿದ್ಯೆ ಇರ್ಲಿಲ್ಲ ಕೇಳೋದಕ್ಕೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತು ನಾನು ಸದ್ಯ ಜನರ ಮೆಚ್ಚುಗೆಯನ್ನು ಗಳಿಸ್ತಾ ಇರುವಂತ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಿಮ್ಮ ಜೊತೆ ಕೂತ್ಕೊಂಡಿದ್ದೇನೆ. ನಾನು ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಸಿನಿಮಾಗೆ ಸಂಬಂಧಪಟ್ಟಂತ ಅಭಿಪ್ರಾಯವನ್ನ ನಿಮ್ಮ ಜೊತೆಗೆ ನಾನು ಈಗಾಗಲೇ ಹಂಚಿಕೊಂಡಿದ್ದೇನೆ. ಜೊತೆಗೆ ಈ ಸಿನಿಮಾ ಬಹಳ ವಿಶೇಷ ಅನ್ಸೋದು ಯಾಕೆ ನನಗೆ ಅಂದ್ರೆ, ನಾವು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತೇವೆ. ಅದು ಎಷ್ಟರ ಮಟ್ಟಿಗೆ ವಾಸ್ತವನೇನೋ ನನಗೆ ಗೊತ್ತಿಲ್ಲ, ಆದರೆ ಸರ್ವೇ ಸಾಮಾನ್ಯವಾಗಿ ನಾವು ಒಂದು ಮಾತನ್ನು ಹೇಳ್ತಿರ್ತೀವಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಿರ್ತೀವಿ. ತಮಿಳು, ತೆಲುಗು, ಮಲಯಾಳಂ ಅಲ್ಲಿ ಬಂದಂಥ ಸಿನಿಮಾಗಳು ನಮ್ಮಲ್ಲಿ ಯಾಕೆ ಬರಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿರ್ತೀವಿ. ಈಗ ಅಂಥದ್ದೊಂದು ಅದ್ಭುತವಾದಂಥ ಸಿನಿಮಾ ಬಂದಿದೆ. ನಾವು ಹೆಚ್ಚೆಚ್ಚು ಈ ಸಿನಿಮಾವನ್ನು ನೋಡಿದಾಗ ಇನ್ನಷ್ಟು ಸಿನಿಮಾ ಮಾಡೋದಕ್ಕೆ ಸಿನಿಮಾ ತಂಡದವರು ಧೈರ್ಯವನ್ನ ಮಾಡ್ತಾರೆ. ಈ ರೀತಿಯಾದಂಥ ಸಿನಿಮಾ, ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಪ್ರತಿಯೊಬ್ಬರು ಈ ಸಿನಿಮಾವನ್ನ ನೋಡಬೇಕು, ಇನ್ನಷ್ಟು ಪ್ರೋತ್ಸಾಹಿಸಬೇಕು. ಅದಕ್ಕೂ ಮಿಗಿಲಾದಂಥ ವಿಚಾರ ಅಂದ್ರೆ, ಈ ಸಿನಿಮಾ ಬರೀ ಮನರಂಜನೆ ಮಾತ್ರ ಅಲ್ಲ. ಅಂದ್ರೆ ಒಂದಷ್ಟು ಸಿನಿಮಾಗಳನ್ನು ಹೋಗಿ ಥಿಯೇಟರಲ್ಲಿ ಖುಷಿಯಾಗಿ ಶಲ್ಯ ಹೊಡ್ಕೊಂಡು ಬಂದ್ಬಿಡ್ತೀವಲ್ಲ, ಅಷ್ಟು ಮಾತ್ರ ಅಲ್ಲ, ಅದರ ಆಚೆಗೆ ನಮ್ಮನ್ನ ಆಲೋಚನೆಯ ಕಡೆಗೆ ನಮ್ಮನ್ನು ಸಾಗಿಸುತ್ತೆ ಅಥವಾ ಆಲೋಚನೆಗೆ ಹತ್ತಿಸುತ್ತೆ. ಈ ಸಿನಿಮಾ ಬೇರೆಯದ್ದೇನೋ ಹೇಳುವಂತ ಪ್ರಯತ್ನವನ್ನ ಮಾಡಿದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಈ ಸಿನಿಮಾ ನೋಡಬೇಕು, ಸಿನಿಮಾ ಬಗ್ಗೆ ಹೆಚ್ಚೆಚ್ಚು ಮಾತಾಡಬೇಕು, ಹೆಚ್ಚೆಚ್ಚು ಚರ್ಚೆಯನ್ನ ಮಾಡಬೇಕು. ಈ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಗೆ ಕುತ್ಕೊಂಡಿದ್ದೇನೆ. ನನ್ನ ಜೊತೆಗೆ ಇದೀಗ ನಟ ದುನಿಯಾ ವಿಜಯ್ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ ಜಡೇಶ್ ಕೆ ಹಂಪಿ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಮಾತನ್ನು ಹೇಳಬೇಕು, ನಮಗೆ ಸಿನಿಮಾ ಪರದೆಯಲ್ಲಿ ಕಾಣುವಂತ ಹೀರೋ ದುನಿಯಾ ವಿಜಯ್ ಅವರು ಹೀರೋ. ಹಾಗೆ ಪರದೆಯ ಹಿಂದೆ ಮತ್ತೊಬ್ಬರು ಹೀರೋ ಇದ್ದಾರೆ, ಜಡೇಶ್ ಕೆ ಹಂಪಿ. ಬಹಳ ಇಷ್ಟ ಆಗ್ಬಿಡ್ತು ನನಗೆ ಅವ್ರ ನಿರ್ದೇಶನ. ಆ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋಗಳಲ್ಲಿ ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ, ತೆರೆಯ ಹಿಂದಿನ ಹೀರೋ ಅಂತ ಹೇಳಿ. ಈಗ ನಾನು ಅವ್ರ ಜೊತೆಗೆ ಒಂದಷ್ಟು ಹೊತ್ತುಗಳ ಕಾಲ ಮಾತಾಡ್ತಾ ಹೋಗ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಸರ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೊದಲಿಗೆ ಇಬ್ಬರಿಗೂ ಶುಭಾಶಯಗಳು. ಒಂದೊಳ್ಳೆ ಸಿನಿಮಾವನ್ನ ಕೊಟ್ಟಿದ್ದೀರಿ. ಸಿನಿಮಾಗೆ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಹೆಚ್ಚೆಚ್ಚು ಜನ ಹೋಗಿ ಸಿನಿಮಾವನ್ನ ನೋಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೋಡಿ ಆದ ನಂತರ ಸಿನಿಮಾ ಬಗ್ಗೆ ಚರ್ಚೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಸಿನಿಮಾದ ತಾಕತ್ತದು. ಅಂದ್ರೆ ತುಂಬಾ ಸಿನಿಮಾಗಳನ್ನ ನೋಡ್ತೀವಿ, ಎಂಜಾಯ್ ಮಾಡಿ ಹೊರಗಡೆ ಬಂದು ಸುಮ್ಮನೆ ಆಗ್ಬಿಡ್ತೀವಿ. ಆದ್ರೆ ಈ ಸಿನಿಮಾ ಎಂಜಾಯ್ ಮಾಡ್ಕೊಂಡು ಬಂದ ನಂತರವೂ ಕೂಡ ಜನ ಬಂದು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ನನಗನ್ಸಿದ್ದು ಅದೇ ಈ ಸಿನಿಮಾದ ಒಂದು ತಾಕತ್ತು ಅಂತ ಹೇಳಿ, ಜನರಿಗೆ ಏನೋ ಒಂದು ಹೇಳುವಂತ ಪ್ರಯತ್ನವನ್ನ ಪಡ್ತಿದೆ ಅಂತ ಹೇಳಿ. ಒಟ್ಟಾರೆಗೆ ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಪ್ರತಿಕ್ರಿಯೆಯನ್ನ, ಅಥವಾ ಜನ ಚರ್ಚೆ ಮಾಡೋದು ನೋಡ್ತಿದ್ದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಸಿನಿಮಾ ತಂಡದವರಾಗಿ? ಪ್ರತಿಕ್ರಿಯೆ ಕೊಟ್ಟಂತ ಎಲ್ಲ ಮತ್ತೆ ಚರ್ಚೆಗೆ ಒಳಗಾಗಿರುವ ಎಲ್ಲ ನಮ್ಮ ಏನ್ ಹೇಳ್ತಾರೆ, ನಮ್ಗೆ ಒಳ್ಳೇದು ಬಯಸ್ತಿರುವಂತ ಎಷ್ಟೋ ಜನ ನಮ್ಗೆ ಫೇಸ್ಬುಕ್ ಮೂಲಕ, ವಿಡಿಯೋಗಳ ಮೂಲಕ ಏನ್ ನಮ್ಗೆ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ನಾವು ಇಷ್ಟೊಂದು ದೊಡ್ಡ ಯಶಸ್ಸನ್ನ ನಾವು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಎಲ್ರು ಬರವಣಿಗೆ ಮೂಲಕ ಇದನ್ನ ಹೇಳ್ತಾರೆ ಅನ್ನೋದೇ ನನಗೆ ತುಂಬಾ ಲೈಕ್ ಅದನ್ನ ಎಕ್ಸ್ಪ್ರೆಸ್ ಮಾಡದಷ್ಟು ಖುಷಿ ಆಗ್ತಾ ಇದೀನಿ ನಾನು ನಿಜವಾಗ್ಲೂ. ಎಲ್ಲೂನು ಒಂದು ಯಾರು ಒಂದು ನೆಗೆಟಿವ್ ಇಲ್ದಿರ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಸಿನಿಮಾ ಅನ್ಸುತ್ತೆ ಆಫ್ಟರ್ ದುನಿಯಾ ನನಗೆ ಮತ್ತೆ ಈ ತರದ ಪ್ರಶಂಸೆಗಳು ಸಿಗ್ತಾ ಇರೋದು, ಬರವಣಿಗೆಗಳು ಬರೀತಿರೋದು ಎಲ್ಲವೂ ನಿಜವಾಗ್ಲೂ ಒಂದು ಏನ್ ಹೇಳ್ತಾರೆ, ನಿಜವಾಗ್ಲೂ ಒಂದು ಹೋರಾಟದ ತರ ನಡೀತಾ ಇದೆ ಇದು. ಹಂಗಾಗಿ ನಾನು ಯಾರ್ಯಾರು ಪರಿಚಯ ಮಾಡ್ತಾ ಇದ್ದೀರಾ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಜಡೇಶ್ ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ಚರ್ಚೆಗೆ ಸಂಬಂಧಪಟ್ಟ ಹಾಗೆ, ಜನರ ಪ್ರತಿಕ್ರಿಯೆಗೆ ಸಂಬಂಧಪಟ್ಟ ಹಾಗೆ? ನನ್ನ ಉದ್ದೇಶ ಅದೇ ಸರ್. ಏನಂದ್ರೆ ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಆಗದೆ ಅದ್ರ ಆಚೆಗೆ ಏನೋ ಒಂದು ಯೋಚನೆ ಮಾಡ್ಬೇಕು, ಅದನ್ನ ಹೊತ್ಕೊಂಡೋಗಿ ಅವನಲ್ಲೂ ಒಂದು ಕ್ರಾಂತಿ ಶುರು ಮಾಡ್ಬೇಕು, ಅವನ ಮನ್ಸಲ್ಲಿ ಒಂದು ಕ್ರಾಂತಿ ಹಾಕ್ಬೇಕು ಅನ್ನೋದೇ ನನ್ನ ಇದು. ನಾನೇನ್ ಸಿನಿಮಾ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂದು ಮುಗ್ಧ ರಾಚಯ್ಯ, ಸೆಕೆಂಡ್ ಹಾಫ್ ಅಲ್ಲಿ ಒಂದು ಕ್ರಾಂತಿಕಾರಿ ರಾಚಯ್ಯ, ಅದೇ ತರ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಮನೆಗೆ ಹೋದ್ಮೇಲೆ ಕ್ರಾಂತಿಕಾರಿ ತರ ಒಂದು ಯೋಚನೆ ಮಾಡಬೇಕಂತ ಏನ್ ಅನ್ಕೊಂಡಿದ್ದ. ಅವರು ಬರೆಯೋದ್ ನೋಡಿದ್ರೆ ನಿಜವಾಗಿ ವರ್ಕ್ ಆಗಿದೆ, ಖುಷಿ ಆಗುತ್ತೆ ನನ್ಗೆ. ಅಂದ್ರೆ ಅದು ಇಲ್ಲೇ
ಗೊತ್ತಿಲ್ಲ, ಅದು ನನ್ನ ಸಿನಿಮಾ ಬರೆಯೋದ್ರ ಮೂಲಕ ಅವರಲ್ಲಿ ಒಂದು ಕ್ರಾಂತಿ ಸೃಷ್ಟಿ ಮಾಡಿದ್ದಲ್ಲ, ಅದು ನನಗೆ ತುಂಬಾ ಖುಷಿಯಾಗಿದೆ. ಇದೇ ದೊಡ್ಡ ಸಕ್ಸಸ್. ಈ ವಿಜಯ್ ಸರ್, ಈಗ ನಿಮ್ಮ ಹತ್ರ ಬರ್ತೀನಿ. ಅಂದ್ರೆ ನಾವು ಯಾವಾಗಲೂ ಒಂದು ಸ್ಟಾರ್ ಇಮೇಜ್ ಅಂತ ಹೇಳ್ತಾ ಇರ್ತೀವಿ. ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಜನ ಚರ್ಚೆ ಮಾಡೋದು ಅದೇ. ವಿಜಯ್ ಸರ್ ಒಂದು ಆ ಸ್ಟಾರ್ ಇಮೇಜ್ ಅನ್ನ ಬದಿಗಿಟ್ಟು ತೀರಾ ಕಮರ್ಷಿಯಲ್ ಆಗಿ ಯೋಚನೆಯನ್ನ ಮಾಡದೆ ತನ್ನನ್ನು ತಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ಮಾಡಿದ್ರು ಅಂತ ಹೇಳಿ. ಅಂದ್ರೆ ಸಿನಿಮಾದಲ್ಲಿ ನೋಡುವಂಥವ್ರಿಗೆ ಗೊತ್ತಿರುತ್ತೆ, 2 ಶೇಡ್ ಇದೆ. ಅದರಲ್ಲಿ ಒಂದು ಶೇಡ್ ಅಂತೂ ನಾನು ಆಗ್ಲೇ ಹೇಳಿದ್ನಲ್ಲ, ಸ್ಟಾರ್ ಇಮೇಜ್ ಅನ್ನ ಬದಿಗಿಟ್ರು ಎನ್ನುವ ರೀತಿಯಲ್ಲಿ ಒಂದು ಸೀನ್ ಬರುತ್ತೆ, ಚಪ್ಪಲಿ ಹಾರವನ್ನ ಹಾಕೊಳ್ಳುವಂತ ಸೀನ್. ಓರ್ವ ಸ್ಟಾರ್ ನಟ ಆ ಸೀನ್ ಮಾಡೋದು ನನ್ನ ಪ್ರಕಾರ ಅಷ್ಟು ಸುಲಭ ಅಲ್ಲ. ಅಂದ್ರೆ ತುಂಬಾ ಜನರಿಗೆ ಅನಿಸ್ತಾ ಇರುತ್ತೆ, ನನ್ನ ಅಭಿಮಾನಿಗಳು ಒಪ್ಕೊಳ್ತಾರೋ ಇಲ್ವೋ, ನನ್ನ ಅಭಿಮಾನಿಗಳು ರಿಸೀವ್ ಮಾಡ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿ. ಹೀಗಾಗಿ ವಿಜಯ್ ಸರ್ಗೆ ಈ ಪ್ರಶ್ನೆ, ಆ ಸ್ಟಾರ್ ಇಮೇಜ್ ಅಂತ ಏನ್ ಕರಿತೀವಿ ಅದನ್ನ ಬದಿಗಿಟ್ಟು ಇಂತಹ ಪಾತ್ರವನ್ನ ಮಾಡೋದು ನಿಮಗೆ ಸವಾಲ್ ಅನ್ಸುತ್ತಾ, ಹೇಗೆ? ಅಥವಾ ಎಲ್ಲ ಸ್ಟಾರ್ಗಳು ಮಾಡಬಹುದು ಅನ್ಸುತ್ತಾ? ಇದನ್ನ ಯಾವ ರೀತಿ ನೀವು ನೋಡ್ತೀರಿ? ನಾನು ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ಇವತ್ತು ನಾನು ಸ್ಟಾರ್ ಅಂತ ಅನ್ಕೊಂಡಿಲ್ಲ. ನಾನು ಯಾವಾಗ್ಲೂ ಪಾತ್ರಗಳ ಮೇಲೆ ತುಂಬಾ ತಯಾರಿ ಮಾಡ್ಕೊಳಕ್ಕೆ ಯೋಚನೆ ಮಾಡ್ತೀನಿ. ಸೊ ಹಂಗಾಗಿ ಆ ಚಪ್ಪಲಿ ಹಾಕೊಳ್ಳೋ ವಿಷಯ ನನ್ನ ಪಾತ್ರಕ್ಕೆ ನಾನು ಕೊಡ್ಬೇಕಾಗಿರೋ ನ್ಯಾಯ, ನನ್ನ ವೈಯಕ್ತಿಕವಾದ ನಿರ್ಧಾರ ಮತ್ತೆ ನ್ಯಾಯ ಅದು. ಯಾಕಂದ್ರೆ ಎಷ್ಟೋ ಜನಗಳ ನೋವನ್ನ ಪ್ರತಿಬಿಂಬಿಸುವಂತ ಒಬ್ಬ ಅದ್ಭುತ ನಿರ್ದೇಶಕ ಇದ್ದಾಗ ನಾನ್ ಯಾಕೆ ಅದನ್ನ ಮಾಡಬಾರ್ದು ಅನ್ನೋ ಪ್ರಶ್ನೆ ಯಾವಾಗ್ಲೂ ನನ್ನನ್ನ ಕಾಡ್ತಾ ಇರತ್ತೆ. ಆ ತರದ ಸುಮಾರು ಕಥೆಗಳನ್ನ ನಾವು ಓದಿದಾಗ ಇವತ್ ನಮ್ಗೇನೋ ಎಲ್ಲ ಸೌಲಭ್ಯಗಳಿದೆ, ಇಲ್ದೇ ಇರೋರು ಎಷ್ಟು ಚೆನ್ನಾಗಿ ಅವರ ನೋವುಗಳನ್ನ ನಮ್ಗೆ ಮೆಟ್ಲಾಗಿ ಮಾಡ್ಕೊಟ್ರಲ್ಲ, ಅದನ್ನ ನಾವು ಮರ್ತು ಬಿಡ್ತೀವಲ್ಲ, ಯಾಕೆ ಅದನ್ನ ನಾವು ತೋರಿಸ್ಬಾರ್ದು ಅನ್ನೋ ಒಂದು. ನಾನು ಇವತ್ತಿಗೂ ನನಗೆ ಪಾತ್ರ ಅಂತ ಸಿಕ್ಕಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೆ ನಿರ್ದೇಶಕರು ಯಾವಾಗ್ಲೂ ಒಬ್ಬ ನಟ ನಾನು ಹೇಳ್ತಾ ಇರೋದು, ಒಬ್ಬ ನಟ ನಿರ್ದೇಶಕನಿಗೆ ಕಾಲಿನ ಚೊಪ್ಲಿ ಆದಾಗ ಮಾತ್ರ ಅವ್ನು ಚೆನ್ನಾಗಿ ಎಲ್ ಬೇಕೋ ಅಲ್ಲಿ ಕರ್ಕೊಂಡೋಗಿ ಎಲ್ ಬೇಕೋ ಅಲ್ಲಿ ಬಿಟ್ಟು ತಗೊಂಡ್ಬಂದು ವಾಪಸ್ಸು ಅದನ್ನ ಗೂಡುಗೆ ಸೇರಿಸ್ಬೋದು. ಇಲ್ಲ ಅಂತಂದ್ರೆ ಅದೆಲ್ಲೋ ಸೆಂಟ್ರಲ್ ಅರ್ಧ ಹೋಗ್ಬಿಡತ್ತೆ. ದೊಡ್ಡ ಸರಿ, ದೊಡ್ಡ ಮಾತಿದ್ರು. ವಿಜಯ್ ಸರ್, ನಾನು ಸೀನ್ ಬರೆಯುವಾಗಾದ್ರೆ ನನಗೆ ಗೊತ್ತಿತ್ತು ಅವ್ರು ಮಾಡ್ತಾರೆ ಅಂತ. ಯಾಕಂದ್ರೆ ನಾನು ದುನಿಯಾ ಸಿನಿಮಾದಿಂದ ನೋಡ್ತಾ ಇದ್ದೆ, ನಟನೆಗೋಸ್ಕರ ಏನಾದ್ರೂ ಮಾಡ್ತಾರೆ ಅವರು. ವಿಜಯ್ ಸರ್ಗೆ ಮತ್ತ ಇನ್ನೊಂದು ಪ್ರಶ್ನೆ ಏನದು ಅಂದ್ರೆ ಒಂದು ಹಾನೆಸ್ಟ್ ಉತ್ತರ ನಿರೀಕ್ಷೆ ಮಾಡ್ತೇನೆ. ಅಂದ್ರೆ ಫಸ್ಟ್ ಈ ರೀತಿ ಕತೆ ಹೇಳಿದಾಗ ಬೇರೆ ಥಾಟ್ ಏನಾದ್ರು ಬಂದಿತ್ತಾ, ಅಂದ್ರೆ ಇದು ಮಾಡಬಹುದಾ ಅನ್ನೋ ರೀತಿಲಿ? ಅದು ಈಗಂತೂ ಅಂದ್ರೆ ಜನ ಬಹಳ ಇಷ್ಟಪಟ್ಬಿಟ್ಟಿದ್ದಾರೆ. ದುನಿಯಾ ವಿಜಯ್ ಅಂದ್ರೆ ಇಲ್ಲಿವರೆಗೆ ಆ ದುನಿಯಾ ಪಾತ್ರದ ಮೂಲಕ ಅಥವಾ ಬೇರೆ ಬೇರೆ ಪಾತ್ರಗಳ ಮೂಲಕ ನೋಡ್ತಾ ಇದ್ವಿ. ಆದ್ರೆ ಈಗ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಬೇರೆಯವ್ರಿಗೆ ಏನಿಸ್ತಿದೆ ಗೊತ್ತಿಲ್ಲ, ನನ್ನ ತಲೆ ಒಳಗಡೆ ಓಡ್ತಿರೋದಂದ್ರೆ ರಾಚಯ್ಯ ಅಂದ್ರೆ ದುನಿಯಾ ವಿಜಯ್ ಅಂದ್ರೆ ರಾಚಯ್ಯ, ಅಂದ್ರೆ ಅಷ್ಟರ ಮಟ್ಟಿಗೆ ಆ ಪಾತ್ರಕ್ಕೆ ಇದಾಗ್ಬಿಟ್ಟಿದ್ರಿ. ಅಂದ್ರೆ ಆ ರಾಚಯ್ಯ ಪಾತ್ರದಿಂದ ಆಚೆಗೆ ಇವತ್ತು ನಿಮ್ಮನ್ನು ನೋಡೋದಕ್ಕೂ ಆಗ್ತಾ ಇಲ್ಲ. ಈಗ ನನ್ನ ಮುಂದೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿರುವಾಗ ನನಗೆ ತಕ್ಷಣಕ್ಕೆ ಈ ವಿಜಯ್ ಅವ್ರನ್ನ ನೋಡೋಕೆ ಆಗ್ತಾ ಇಲ್ಲ. ಅಂದ್ರೆ ಆ ರಾಚಯ್ಯ ಪಾತ್ರ ಅಷ್ಟರೊಳಗೆ ನನ್ನ ತಲೆಯೊಳಗೆ ಕೂತ್ಕೊಂಡ್ಬಿಟ್ಟಿದೆ. ನಾನು ನಿಮ್ಗೆ ಕೇಳ್ತಾ ಇರೋದಂದ್ರೆ, ಈ ರೀತಿಯಾಗಿ ಜಡೇಶ್ವರ್ ಬಂದು ಕಥೆಯನ್ನು ಹೇಳಿದಾಗ ಫಸ್ಟ್ ಧೈರ್ಯ ಬಂತ ಅಥವಾ ಬೇರೆ ಏನಾದ್ರು ಯೋಚನೆ ಮಾಡಿದ್ರ, ಅಂದ್ರೆ ಮಾಡಬಹುದಾ, ಹಿಂಗೆ ಜನ ರಿಸೀವ್ ಮಾಡ್ತಾರ ಇಲ್ಲ, ಅಥವಾ ನನ್ನ ಅಭಿಮಾನಿಗಳು ನನ್ನ ರಿಸೀವ್ ಮಾಡ್ತಾರ ಇಲ್ಲ, ಆ ರೀತಿಯಾಗಿ ಏನಾದ್ರು ಬಂದಿತ್ತ ಥಾಟ್ಸ್ ಹೇಗೆ ಅಂತ? ನಾನು ಯಾವಾಗ್ಲೂ ಬದುಕಿರೋದು ಧೈರ್ಯದಿಂದಲೇ ಪಾಯಿಂಟ್. ಮತ್ತೆ ನಾನು ಅದ್ರಲ್ಲಿ 2 ಥಾಟ್ ಯೋಚನೆ ಮಾಡ್ಲೇ ಇಲ್ಲ. ಮತ್ತಿನ್ನೆಷ್ಟು ಹೆಚ್ಚಿಗೆ ಇನ್ನೇನ್ ಮಾಡಬಹುದು ನಾವು? ಯಾಕಂದ್ರೆ ನಾವು ಈಗ ಈ ಸ್ವತಂತ್ರದ ಬರಕ್ಕಿನ ಮುಂಚೆ ನಾವೇನ್ ಬ್ರಿಟಿಷ್ ಅವ್ರ ಕೈಯಲ್ಲಿ ಅನುಭವಿಸ್ತಾ ಇದ್ವಿ, ಅವ್ರು ಬಿಟ್ಟೋದ್ಮೇಲೆ ಏನೇನು ಅನುಭವಿಸಿದ್ವಿ, ಇವತ್ತು ಕೂಡ ಏನ್ ಅನುಭವಿಸ್ತಾ ಇದೀವಿ ಅನ್ನೋದೆಲ್ಲ ಲೆಕ್ಕ ಹಾಕಿದ್ರೆ ನಾವು ಮಾಡೋದು ತುಂಬಾ ಕಡಿಮೆ. ತುಂಬಾ ಕಡಿಮೆ ನಾವು ಮಾಡಿರೋದು. ಇನ್ನ ಹೀನಾಮಾನವಾಗಿ ನಡೆಸ್ಕೊಂಡಿದಾರೆ ನಮ್ಮ ಭಾರತೀಯರನ್ನ. ಇನ್ನ ಹಿಂಸೆಯಲ್ಲಿ ನಮ್ಮ ಎಷ್ಟೋ ಜನ ನರಳ್ತಾ ಇದ್ದಾರೆ, ಬಡತನದಲ್ಲಿ ಇವತ್ತು ಬೇಯ್ತಾ ಇದ್ದಾರೆ. ಅವರೆಲ್ಲ ಯಾವಾಗ್ಲೂ ನಮ್ಮವರು, ನನ್ನವರು, ಅವ್ರ ಪರವಾಗಿ ನಿಲ್ಬೇಕು ಅಂತ ನನ್ಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಓಕೆ ಸರ್, ಈಗ ಸಿನಿಮಾ ಕಥೆಗೆ ಸಂಬಂಧಪಟ್ಟಂತ ಪ್ರಶ್ನೆ ನನ್ನಿದು. ತುಂಬಾ ಗಟ್ಟಿಯಾದಂತ ಕತೆ, ನಾವು ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ. ಇಂಥದ್ದೊಂದು ಗಟ್ಟಿಯಾದಂತ ಕತೆ ಸಿನಿಮಾ ರೂಪದಲ್ಲಿ ಬರಬೇಕು, ಅಥವಾ ನಮ್ಮ ವ್ಯವಸ್ಥೆಯ ಆ ಸಮಸ್ಯೆಗಳಿಂದಾವೆ ಅದನ್ನು ಸಿನಿಮಾ ರೂಪದಲ್ಲಿ ಜನರಿಗೆ ತಲುಪಿಸಬೇಕು, ಜನ ತಲೆಗೆ ಬೇಗ ರೀಚ್ ಆಗ್ಬಿಡುತ್ತೆ ಅನ್ನೋ ರೀತಿಲಿ ನಮ್ಮಲ್ಲಿರುವಂಥ ವ್ಯವಸ್ಥೆಯ ಲೋಪಗಳನ್ನು ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದೀರಿ. ದುನಿಯಾ ವಿಜಯ್ ಸರ್, ಪರ್ಸನಲ್ ಪ್ರಶ್ನೆ ನಂದಿದ್ದು, ನಿಮ್ಗೆ ಏನನ್ಸುತ್ತೆ ಆ ಜಮೀನ್ದಾರಿಕೆ ಪದ್ಧತಿ, ಮತ್ತೊಂದು ಆ ಕೂಲಿಕಾರರ ಆ ಸಂಘರ್ಷದ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಿ, ಜಾತಿ ತಾರತಮ್ಯದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಅದ್ರಲ್ಲಿ ತೋರಿಸ್ಕೊಂಡು ಹೋಗಿದ್ದೀರಿ, ಅಥವಾ ಸಮಾಜದಲ್ಲಿರುವಂಥ ಬೇರೆ ಬೇರೆ ಹುಳುಕುಗಳನ್ನ ನೀಟಾಗಿ ತೋರಿಸೋದಕ್ಕೆ ಹೋಗಿದ್ದೀರಿ. ನಾನು ಪ್ರತಿನಿತ್ಯ ನ್ಯೂಸ್ ಅನ್ನ ಮಾಡ್ತಾ ಇರ್ತೀನಿ. ಆ ನ್ಯೂಸ್ ಮಾಡುವಾಗ ನಾವು ನೋಡೋದು ಇಂಥದ್ದನ್ನೇ. ಅಂದ್ರೆ ಆ ಕಾಲದಲ್ಲಿ ಇತ್ತು ಅಂತಲ್ಲ, ಈಗಲೂ ಇದೆ. ಈಗಿನ ವಾಸ್ತವ ಪ್ರಪಂಚವೂ ಹಾಗೆ ಇದೆ, ಈಗಲೂ ಇದೆ. ನಮ್ಮಲ್ಲಿ ಒಂದಷ್ಟು ಅಂತ ಜಮೀನ್ದಾರಿಕೆ ಮನಸ್ಥಿತಿಯವರಿದ್ದಾರೆ,
ಕೂಲಿಕಾರರಾಗೇ ಒಂದಷ್ಟು ಜನ ಇರಬೇಕು ಅಂತ ಬಯಸುವಂಥವರಿದ್ದಾರೆ. ಇಡೀ ವ್ಯವಸ್ಥೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥವರಿದ್ದಾರೆ. ಪೊಲೀಸ್ ವ್ಯವಸ್ಥೆ, ರಾಜಕಾರಣ ವ್ಯವಸ್ಥೆ ಅಂತ ಏನು ಕರಿತೀವಿ ಎಲ್ಲವನ್ನೂ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥವ್ರು ಈಗಲೂ ಕೂಡ ಇದ್ದಾರೆ. ಪ್ರತಿನಿತ್ಯ ಸಮಾಜದ ಆಗು ಹೋಗುಗಳನ್ನ ಜನರಿಗೆ ಹೇಳೋ ಕಾರಣಕ್ಕಾಗಿ ಅದು ನಮಗೆ ಬಹಳ ಬೇಗ ಅರಿವಿಗೆ ಬರ್ತಾ ಇರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಆ ಕತೆ ನೋಡಿದಾಗ, ಅಥವಾ ಈಗಿನ ಸಮಾಜ, ಈಗಿನ ವ್ಯವಸ್ಥೆ, ಆ ಕತೆ ಹೋಲಿಕೆ? ತುಂಬಾನೇ ಕೋಪ ಬರುತ್ತೆ ಸರ್. ನಾನು ಜಾಗದ ಹೆಸರು ಹೇಳಕ್ ಇಷ್ಟಪಡಲ್ಲ. ಆ ಒಂದ್ ಜಾಗದಲ್ಲಿ ನಾನು ಕೂಡ ಒಂದ್ ದಿವಸ ಉಳ್ಕೊಂಡು ಅವ್ರನ್ನ ಮೀಟ್ ಮಾಡ್ಬೋದಾ ಅಂತ ಟ್ರೈ ಮಾಡಿದೆ. ಇವತ್ತು ಕೆಲವರು ಜೀತದಾಳಿಗಳಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಕೆಲವು ಓನರ್ಗಳು ತೋರಿಸ್ದಿರಾ ಈ ಭಯದಲ್ಲಿಟ್ಟು ಒಂದ್ ಕಡೆ ಅವ್ರನ್ನ ಬೆದರಿಸಿ ಸಾಕ್ತಾ ಇದ್ದಾರೆ. ಅದ್ರಲ್ಲಿ ಗೊತ್ತಿಲ್ಲ, ತುಂಬಾ ತಲೆ ಕೆಟ್ರೆ ಅದನ್ನು ಹೋಗಿ ಹಿಡ್ಕೊಂಡ್ಬಂದು ನಿಲ್ಸಿ ಬಿಡೋದಿಲ್ಲ. ನಂಗೆ ತುಂಬಾ ಕೋಪ ಇದೆ ಸರ್. ನನಗೆ ಆ ವಿಷಯದಲ್ಲಿ ಕೆಲವು ಸರ್ತಿ ವ್ಯವಸ್ಥೆ ಮೇಲೆ ಕೋಪ ಬರುತ್ತೆ, ಕೆಲವು ಸರ್ತಿ ಈ ದಬ್ಬಾಳಿಕೆ ಮಾಡೋರ್ ಮೇಲೆ ಕೋಪ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪ್ರಪಂಚದಲ್ಲಿ ಸುಳ್ಳನ್ನೇ ಒಂದು ದೊಡ್ಡ ಅಸ್ತ್ರ ಮಾಡ್ಕೊಂಡು ಜೀವನನ ಸಾಗಿಸ್ತಿರೋರ್ ಮೇಲೆ ಕೋಪ ಬರುತ್ತೆ. ಮತ್ತೆ ಯಾವಾಗ್ಲೂ ಈ ಏನ್ ಹೇಳ್ತಾರೆ, ಯಾವಾಗ್ಲೂ ಒಂದು ನೆಗೆಟಿವಿಟಿನ ತುಂಬಿಕೊಂಡೇ ಜೀವನನ ಅದರಲ್ಲೇ ಹಣ ಸಂಪಾದನೆ ಮಾಡೋ ನೋಡಿದ್ರೆ ಕೋಪ ಬರುತ್ತೆ ನನಗೆ. ನಾವೆಲ್ಲ ಮೈ ಕೈ ಮುರಿದು ಬೆವರು ಸುರಿಸಿ ರಕ್ತ ಸುರಿಸಿ ಸಂಪಾದನೆ ಮಾಡ್ತೀವಿ. ಅಂತವ್ರೆಲ್ಲ ತುಂಬಾ ಈಸಿಯಾಗಿ ಮಾಡ್ತಾರಲ್ಲ, ಮತ್ತೆ ಇನ್ನೂ ಅವ್ರದ್ದು ದಬ್ಬಾಳಿಕೆ ನಿಂತಿಲ್ವಲ್ಲ ಅನ್ನೋ ಕೋಪ ಸದಾ ಇದೆ ನನಗೆ. ಹಂಗಾಗಿನೇ ಇನ್ ಕೇಸ್ ನಾನು ಸಿನಿಮಾಗಳು ಮಾಡಿದಾಗ ಸ್ವಲ್ಪ ಜಡೇಶ್ ಅವರು ಸ್ವಲ್ಪ ಸಾಫ್ಟ್ ಅವರು, ನಾನು ಸ್ವಲ್ಪ ಇನ್ನೂ ಹಾರ್ಷ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಅದನ್ನ. ಸರ್, ಈಗ ಜಾತಿ ತಾರತಮ್ಯದ ಬಗ್ಗೆ ಬಹಳ ನೀಟಾಗಿ ಹೇಳ್ಕೊಂಡು ಹೋಗಿದ್ದೀರಿ ಸಿನಿಮಾದಲ್ಲಿ. ಅಂದ್ರೆ ತುಂಬಾ ಜನ ಹೇಳ್ತಿರ್ತಾರೆ, ಯಾಕೆ ಮೀಸಲಾತಿ ಬೇಕು, ಈಗ ವ್ಯವಸ್ಥೆ ಬದಲಾಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳಿ. ಈಗಲೂ ಅದೆಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಎಷ್ಟೋ ಮನೆಗೆ ಪ್ರವೇಶ ಇಲ್ಲ, ಹೋಟೆಲ್ಗಳಿಗೆ ಪ್ರವೇಶ ಇಲ್ಲ, ಕಟಿಂಗ್ ಶಾಪ್ಗಳಿಗೆ ಪ್ರವೇಶ ಇಲ್ಲ. ನಾನು ಮೀಸಲಾತಿನ ಪ್ರಶ್ನೆ ಮಾಡಿದವ್ರಿಗೆ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ಯಾವಾಗ ನಿಮ್ಮ ಮನೆಗೆ ಬಿಟ್ಕೊಳ್ತೀರಿ, ಯಾವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತೀರಿ, ಯಾವಾಗ ನಮ್ಮ ರೀತಿಯಲ್ಲಿ ಅಂತ ಸಮಾನವಾಗಿ ನೋಡ್ತೀರಿ, ಅಥವಾ ಅವರನ್ನು ಮನುಷ್ಯರು ಅಂತ ಪರಿಗಣಿಸ್ತೀರಿ, ಆಗ ನೀವು ಮೀಸಲಾತಿನ ಕಿತ್ತೋಗಿರಿ. ಈಗ ಅದ್ಯಾವುದನ್ನು ಮಾಡೋದಕ್ಕೆ ರೆಡಿ ಇಲ್ಲ, ಮೀಸಲಾತಿ ಬಗ್ಗೆ ಮಾತಾಡ್ತೀರಿ, ಮೀಸಲಾತಿನ ಕಿತ್ತೋಗಿಬೇಕು ಅಂದಾಗ ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಿರ್ತೀನಿ. ಹಾಗೆ ತುಂಬಾ ಜನ ಇನ್ನೊಂದು ಮಾತು ಹೇಳ್ತಿರ್ತಾರೆ, ಅಂದ್ರೆ ಮೀಸಲಾತಿ ವ್ಯಾಖ್ಯಾನವನ್ನೇ ಬೇರೆ ರೀತಿಯಲ್ಲಿ ಹೇಳ್ತಿರ್ತಾರೆ. ಅಂದ್ರೆ ಬಡತನದಲ್ಲಿ ಯಾರಿದ್ದಾರೋ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ. ಅಂದ್ರೆ ಮೀಸಲಾತಿ ಅರ್ಥ ಅದಲ್ಲ. ಯಾರು ತಳ ಸಮುದಾಯದಲ್ಲಿದ್ರು, ಯಾರನ್ನ ದಮನಿತರು ಅಂತ ಕರಿತಾ ಇದ್ವಿ, ಅವರಿಗೊಂದು ಸಮಾಜದಲ್ಲಿ ಗೌರವ ಸಿಗಬೇಕು, ಮರ್ಯಾದೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಮೀಸಲಾತಿ ತಂದಿದ್ದು. ಆದ್ರೆ ನಮ್ಮ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಆ ಮೀಸಲಾತಿ ಮೇಲೆ ಕಣ್ಣು ಹಾಕೋದು, ಮೀಸಲಾತಿಯನ್ನು ಕಿತ್ತೋಗಿರಿ ಅನ್ನೋ ರೀತಿಯಲ್ಲಿ ಹೇಳೋದು, ಇಂಥದ್ದೆಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ. ಆದ್ರೆ ನೀವು ಈ ಸಿನಿಮಾದಲ್ಲಿ ಆ ಜಾತಿ ತಾರತಮ್ಯದ ಬಗ್ಗೆ ನೀವು ಆ ಕಾಲಘಟ್ಟದಲ್ಲಿ ತೋರಿಸಿರ್ಬೋದು. ಆದ್ರೆ ನನ್ಗನ್ಸೋದೇನಪ್ಪ ಅಂದ್ರೆ ಆ ಕಾಲಘಟ್ಟ ಅಲ್ಲ, ಈಗಲೂ ಅದು ವಾಸ್ತವ. ಈಗಲೂ ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಈಗಲೂ ನಮ್ಮ ಮನಸ್ಥಿತಿ ಬದಲಾಗಿಲ್ಲ. ಹೌದು, ಬದಲು ಮಾಡ್ಬೇಕು ಸರ್. ಅಂದ್ರೆ ನೋಡಿ, ಈಗ ಜಡೇಶ್ ಅವ್ರು ಮಾಡಿರುವಂತ ಈ ಪ್ರಯತ್ನಗಳೇ ನಮ್ಗೊಂದ್ ದಿವಸ ಯಶಸ್ಸು ತಂದು ಕೊಡುತ್ತೆ. ಅಂದ್ರೆ ಲೈಕ್ ನಾವು ಪುಸ್ತಕದಲ್ಲಿ ಓದದೇ ಇರೋದನ್ನ ಕೆಲವರಿಗೆ ಓದಕ್ಕೆ ತಾಳ್ಮೆ ಇಲ್ಲದೆ ಇದ್ದಾಗ, ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳುವಂತ ಒಬ್ಬ ಅದ್ಭುತವಾದ ನಿರ್ದೇಶಕ ಇದ್ದಾಗ ಅದೆಲ್ಲರಿಗೂ ಮುಟ್ಲಿ, ಅದರ ಅರಿವಾಗ್ಲಿ, ಅದ್ರ ಜ್ಞಾನ ಬರ್ಲಿ, ಅದ್ರ ಪರವಾಗಿ ನಿಲ್ಲಲಿ, ಅದು ವಿನಾಶವಾಗ್ಲಿ ಅನ್ನೋದು ನನ್ನ ಆಸೆ ಕೂಡ. ಇಂಥ ಪ್ರಯತ್ನಗಳಿಗೆ ಯಾವತ್ತು ಬೆಂತಟ್ತಾ ಬರ್ತಾರೋ ಅವತ್ ನನಗೆ ಅಂತಲ್ಲ, ಮುಂದೆ ಮಾಡುವಂತ ಎಷ್ಟೋ ಸಿನಿಮಾ ಕಥೆಗಳಿಗೆ ಇದು ಒಂದು ಮೆಟ್ಲಾಗಿ ನಿಲ್ಲುತ್ತೆ, ಯಶಸ್ಸಿನ ಮೆಟ್ಲುಗಳಾಗಿ ನಿಲ್ಲುತ್ತೆ ಅದು. ಯಾಕಂದ್ರೆ ಇವತ್ತು ಈ ಸಿನಿಮಾನ ನೋಡಿ ಅಟ್ಲೀಸ್ಟ್ ಒಂದಷ್ಟು ಜನ ಮಾತಾಡಿದ್ರೆ ಅದೊಂದು ಎಜುಕೇಟ್ ಆದಂಗೆ ಅವರೆಲ್ಲಾರು. ಬಹುಶಃ ಯಾರೋ ಇವತ್ತಿಗೂ ದಬ್ಬಾಳಿಕೆ ಅಥವಾ ಆ ತರದ್ದು ಪದ್ಧತಿಯಲ್ಲಿ ಇರೋರ್ ಮನೆಯಲ್ಲಿ ಒಂದು ಮಗು ನೋಡಿ ಅಪ್ಪ ನೀನ್ ಮಾಡ್ತಿರೋ ತಪ್ಪು, ಅಮ್ಮ ತಪ್ಪು ಅಂದ್ರೆ ಅದು ನಮಗ್ ಸಾರ್ಥಕ ಅನ್ಸುತ್ತೆ. ಏನ್ ಜಡೇಶ್? ಈಗ ನಾನು ನಿಮಗೆ ಅದನ್ನೇ ಪ್ರಶ್ನೆಯ ಮೂಲಕ ಕೇಳ್ತೀನಿ. ಅಂದ್ರೆ ಸಿನಿಮಾದಲ್ಲಿ ನೀವು ಏನ್ ಹೇಳಿದ್ದೀರಿ ಅದನ್ನ ನೀವು ನೋಡಿದ್ರಾ, ಅಥವಾ ನೀವು ಕಣ್ಣಾರೆ ನೋಡಿದ್ದ, ಅಥವಾ ನೀವು ಸುತ್ತಮುತ್ತ ಅದನ್ನ ಕೇಳಿದ್ರಾ, ಅಥವಾ ಹೇಗೆ ನಿಮ್ಮ ಅನುಭವ ಏನು? ಅಂದ್ರೆ ಸಿನಿಮಾದಲ್ಲಿ ನಿಮ್ಗೆ ಕಂಟೆಂಟ್ ಬಗ್ಗೆ ಕೇಳ್ತಿದ್ರಲ್ವಾ? ಕಂಟೆಂಟ್ ಸರ್, ಇದು ನಾನು ಕೆಲವಷ್ಟು ನೋಡಿದ್ದು, ಕೆಲವು ಕರೆಂಟ್ ಇವೆಂಟ್ಸ್. ಅಂದ್ರೆ ಇವಾಗ ನಾನು ಯಾವ ಕೋಲಾರ ಭಾಷೆ ಹಾಕಿಟ್ಟಿದ್ದೇನೆ ಅಂದ್ರೆ ಅಲ್ಲೇ ತುಂಬಾ ಅತಿ ಹೆಚ್ಚು ನಡೆದಿರೋದು. ಕರ್ನಾಟಕ ಭಾಗದಲ್ಲಿ, ಕೋಲಾರದಲ್ಲಿ ಅತಿ ಹೆಚ್ಚು ಈ ತರ ದೌರ್ಜನ್ಯ ನಡೆದಿದೆ. ಮತ್ತೆ SSLC ಪಾಸ್ ಆಗಿದ್ದಕ್ಕೇನೆ ಈ ತರದ ಇನ್ಸಿಡೆಂಟ್ ಎಲ್ಲ ಕೋಲಾರ ಭಾಗದಲ್ಲಿ ನಡೆದಿದೆ. ಮನೆ ಸುಟ್ಟು ಹಾಕುವುದು ಅದೇ ಭಾಗದಲ್ಲಿ ನಡೆದಿದೆ. FIR ಇಶ್ಯೂ ನಡೆದಿದ್ದು ಮಹಾರಾಷ್ಟ್ರದಲ್ಲಿ ನಡೆದಿದೆ. ಸೊ ತುಂಬಾ ವಿಚಾರಗಳು ಇದು. ಕೆಲವೊಂದು ರಾಜಯ್ಯನ ಪಾತ್ರ ಕಾರಂತರ ಅವರದ್ದು, ಮತ್ತೆ
ಕುವೆಂಪು ಸರ್ ಬುಟ್ಟಿ ಆ ತರದ್ದು ಒಂದು ಪಾತ್ರದಿಂದ ಒಂದು ವಿಚಾರಕ್ಕೆ ಇಲ್ಲ, ಕೆಲವು ಓದಿ ನೋಡಿ ತಿಳ್ಕೊಂಡಿದ್ದು ಎಲ್ಲಾ ಮಿಕ್ಸ್ ಆಗಿದೆ ಸರ್ ಇದು. ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಈಗ್ಲೂ ಆ ರೀತಿ ಇದೆ ಅನ್ಸುತ್ತೆ ಸಮಾಜ? ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಅ ಡೈರೆಕ್ಟರ್? ಸರ್ ಈಗ್ಲೂ ಹಾಗೆ ಇದೆ, ಯಾಕಂದ್ರೆ ಹಳ್ಳಿಗಳಲ್ಲಿ ಹೋಗ್ಬೇಕು ನಾವು, ಇಲ್ಲಿ ಪಟ್ಟಣದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಕ್ ಆಗಲ್ಲ. ಹಳ್ಳಿಗಳಲ್ಲಿ ಹೋದ್ರೆ ಈಗ್ಲೂ ಮನೆ ಒಳಗಡೆ ಇಟ್ಕೊಳಲ್ಲ, ನೀರ್ ಕೊಡೋದ್ರಿಂದ ಹಿಡಿದು ಟೆಂಪಲ್ ಸೇರ್ಸ್ಕೊಳ್ಳೋದ್ರಿಂದ ಹಿಡಿದು ತುಂಬಾ ವ್ಯತ್ಯಾಸ ಇದೆ. ಬಟ್ ಪಟ್ಟಣದಲ್ಲಿ ಬೇರೆ ಬೇರೆ ರೂಪದಲ್ಲಿದೆ. ಅಂದ್ರೆ ಇವಾಗ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂದ್ರೆ ರೆಸ್ಪೆಕ್ಟ್, ಮನುಷ್ಯನಾಗಿನೇ ನೋಡುವ ಅಷ್ಟೇ. ನಾನ್ ಕೇಳ್ತಿರೋದೇನು, ಮನುಷ್ಯನಾಗಿ ನೋಡೋವರೆಗೂ ಈ ರಾಜ್ಯ ಇದ್ದೇ ಇರ್ತಾನೆ. ಆ ರಾಜ್ಯ ಇದ್ದೇ ಇರ್ತಾನೆ. ಯಾವತ್ತು ಮನುಷ್ಯನಾಗಿ ನೋಡ್ತೀವೋ ಆಮೇಲೆ ಆ ರಾಜ್ಯ ಕೊಡ್ಲಿ ಬಿಟ್ಕೊಂಡು ನಾರ್ಮಲ್ ಆಗಿರಕ್ಕೆ ಸಾಧ್ಯ ಅಂತ ಆ ಒಂದಿದು. ನಾವು ಮನುಷ್ಯನಾಗಿ ನೋಡಕ್ ಸಾಧ್ಯ, ಯಾಕಂದ್ರೆ ಅವನು ಕೆಳವರ್ಗವನಾಗಿನೇ ನೋಡೋದು. ಅವನ್ನ ಎಷ್ಟೋ ಹತ್ರ ಬಿಟ್ಕೊಂಡ್ರೆ ಆ ಮನ್ಸಲ್ಲಿ ಅದು ಇದ್ದೇ ಕಾಣುತ್ತೆ. ಅವ್ನ ಮನುಷ್ಯನಾಗಿ ನೋಡಕ್ಕೆ ಅಷ್ಟು ಈಸಿ ಇಲ್ಲ. ಇನ್ನು ಮಾಡ್ಬೇಕು, ಇನ್ನು ಹೋಗ್ಬೇಕು, ಈ ಹೋರಾಟಗಳು ಇನ್ನೂ ನಡಿಬೇಕು ಅಂತ. ಯಾಕಂದ್ರೆ ನಾವು ಓದೋ ಪುಸ್ತಕದಲ್ಲಿ ನಮ್ದ್ರ ಒಂದ್ ಡೈಲಾಗ್ ಬರುತ್ತೆ, ನೀವು ನಿಮ್ ಮಕ್ಕಳನ್ನ ಓದಿಸಿದ್ರು ನಮ್ಗಳ ಬಗ್ಗೆನೆ ನೀನು ಓದ್ಬೇಕು. ನೀನ್ ಅಕ್ಷರ ಅಂತ ಕೇಳ್ತೀಯಲ್ಲ, ನಮ್ಗಳ ಬಗ್ಗೆನೆ ಓದ್ಬೇಕು ನೀನು ಅಂತ. ಅಂದ್ರೆ ನಾವು ರಾಜಯ್ಯನ ತರ ನಾವು ಈ ಸೋಮ ಗುತ್ತಿ ಅವೆಲ್ಲ ನೋಡ್ಬೇಕಂತಂದ್ರೆ ನಾವು ಈ ಎಜುಕೇಶನ್ ಆಚೆ ಓದ್ಬೇಕು. ಇವ್ರ ಈ ಸೋಷನ್ ಒಳಗಾದವ್ರನ್ನ ಎಜುಕೇಶನ್, ನಮ್ ಎಜುಕೇಶನ್ ಅಲ್ಲಿ ಇವರೆಲ್ಲ ಸಿಗಲ್ಲ, ರಾಜೆ ಸಿಗಲ್ಲ, ಸೋಮ ಸಿಗಲ್ಲ, ಅವರೆಲ್ಲ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಸಿನಿಮಾದಲ್ಲಿ ಯಾಕೆ ಈ ಪಾಯಿಂಟ್ಸ್ ಅಳವಡಿಸ್ಕೊಳ್ತೀನಿ ಅಂತಂದ್ರೆ, ಅದ್ರದ್ದು ಎಫೆಕ್ಟ್ ನಾವು ನಮ್ ಎಜುಕೇಶನ್ ಅಲ್ಲಿ ಸಿಗಲ್ಲ. ಅಂದ್ರೆ ಉಳುವ ನೋಡಿ ಯಾಕೆ ಬಂತು, ಭೂಮಿ ಆಯ್ತು, ಬರೀ ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರದ್ದು ಎಮೋಷನ್ಸ್ ಏನು, ಹಾಗೆ ಸಿಚುವೇಶನ್ಸ್ ಏನು, ಅವ್ನು ಪಟ್ಟಿರೋ ನೋವು ಏನು. ಒಬ್ಬ ಅಕ್ಷರ ಕಲ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಅದ್ರ ನೋವು ಎಲ್ಲ ಅಕ್ಷರ ಕಲೀರಿ ಅಂತ ನಾವು ಓದ್ಬಿಡ್ತೀವಿ ಒಂದು ಡಾಟಾ ರೂಪದಲ್ಲಿ. ಅಕ್ಷರ ಕಲ್ಸಿರಿ ಅಂತ ಹೇಳ್ತೀವಿ, ಅದೇನು ಅಷ್ಟು ಈಸಿನಾ? ಕಲೀರಿ ಕಲ್ಸಿರಿ ಅನ್ನೋದು ಅದ್ರದ್ದು ಎಮೋಷನ್ಸ್ ಏನು? ನಾನು ಅದನ್ನೇ ಹೇಳಕ್ ತುಂಬಾ ಇಷ್ಟಪಡ್ತೀನಿ ಅಷ್ಟೇನೆ. ಅದು ಆ ಎಮೋಷನ್ಸ್ ಇದಕ್ಕೆ ಇಷ್ಟಪಡ್ತೀನಿ. ಹೌದು, ನೀವು ಹೇಳ್ದಾಗ್ಲೇ ಈಗಿನ ಜನರೇಷನ್ ಅಲ್ಲಿ ಗೊತ್ತಾಗೋದು ಆಗ ಅಂಥದ್ದೆಲ್ಲ ಆಗಿತ್ತು ಅಂತ ಹೇಳಿ. ಯಾಕಂದ್ರೆ ಈಗ ನಾನು ಮಲೆನಾಡು ಭಾಗದವನು, ಈಗ ನಮ್ಮೂರು ನೋಡುವಾಗ ನನಗನ್ಸುತ್ತೆ ಎಷ್ಟು ಚಂದ ಅಂತೇಳಿ. ಅದೇ ನಾನು ಮಲೆಗಳಲ್ಲಿ ಮದುಮಗಳು ಓದ್ದಾಗ ಗೊತ್ತಾಗೋದು, ನಮ್ಮೂರಲ್ಲೂ ಹಿಂಗೆಲ್ಲ ಇತ್ತು, ನಮ್ಮಲ್ಲಿ ಇಂಥ ಸ್ಥಿತಿ ಇತ್ತು ಅಂತ ಹೇಳಿ. ಈಗ ಅದೇ ನನಗೆ ಬಹಳ ಖುಷಿ ಆಯ್ತು, ನೀವು ಅಲ್ಲಿ ಗುತ್ತಿ ಚೋಮ ಅಂತೆಲ್ಲ ಹೆಸರು ಬರುತ್ತೆ, ಆಗ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾವು ಬಹಳ ಇಷ್ಟಪಟ್ಟ ಇದು ಮಲೆಗಳಲ್ಲಿ ಮದುಮಗಳು, ಅದ್ರದ್ದು ಪಾತ್ರದ ಹೆಸರು ಬಂತಲ್ಲ ಅಂತ ಹೇಳಿ. ಓಕೆ, ವಿಜಯ್ ಸರ್ ಹತ್ರ ಬರ್ತೀನಿ ಈಗ. ವಿಜಯ್ ಸರ್, ಅಂದ್ರೆ ಈ ಜಾತಿ ಬಗ್ಗೆ ಹೇಳಿದಾಗ ಅಥವಾ ತಾರತಮ್ಯದ ಬಗ್ಗೆ ಹೇಳಿದಾಗ ಅಥವಾ ನಮ್ಮ ಯಾವುದೋ ಒಂದು ಇತಿಹಾಸವನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಾಗ ಸಮಾಜದಲ್ಲಿನ ಒಂದು ವರ್ಗಕ್ಕೆ ಅದೊಂದು ರೀತಿಯಲ್ಲಿ ಅಸಹನೆ ಶುರುವಾಗ್ಬಿಡುತ್ತೆ, ಅಥವಾ ಸಮಾಜದ ಒಂದು ವರ್ಗ ಇದನ್ನೆಲ್ಲ ಹೇಳಬಾರ್ದು ಅಂತಲೇ ಬಯಸ್ತಾ ಇರುತ್ತೆ. ಇದನ್ನ ಹೇಳೋದಕ್ಕೆ ಶುರು ಮಾಡಿದಾಗ ಅವ್ರಿಗೊಂಥರ ಸಿಟ್ಟು ಬರೋದಕ್ಕೆ ಶುರುವಾಗತ್ತೆ. ಅಂದ್ರೆ ಅದನ್ನ ಮೀರಿ ನೀವೊಂದು ಧೈರ್ಯ ತೋರಿಸೋದ್ರಲ್ಲಿ ಹೇಗೆ ಅಂತ ನಾನು ಮತ್ತೆ ಅದನ್ನೇ ಕೇಳ್ತಾರೆ ನಿಮಗೆ. ಮತ್ತೆ ಅದನ್ನೇ ತಿರ್ಗಮುರ್ಗ ಮತ್ತೆ ನಾನು ನಿಮ್ಗೆ ಅದನ್ನೇ ಕೇಳ್ತೀನಿ ವಿಜಯ್ ಸರ್ಗೆ. ಒಂದಷ್ಟು ಪೋಸ್ಟ್ಗಳನ್ನ ನಾನು ನೋಡ್ತಾ ಇದ್ದೆ, ಒಂದಷ್ಟು ಪೋಸ್ಟ್ಗಳನ್ನ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ. ಯಾಕೆ ಮಾತಾಡಬೇಕು ಜಾತಿ ಬಗ್ಗೆ, ಅಥವಾ ಯಾಕೆ ತಾರತಮ್ಯದ ಬಗ್ಗೆ ಮಾತಾಡಬೇಕು, ಅವೆಲ್ಲ ಇಲ್ಲ, ಆ ರೀತಿಯಾದಂಥ ಒಂದು ಮನಸ್ಥಿತಿ ಅವ್ರು ಇದ್ದಾರೆ ನಮ್ಮ ಸಮಾಜದಲ್ಲಿ. ಅದರಲ್ಲೂ ಓರ್ವ ನಟ ಸಿನಿಮಾ ಮೂಲಕ ಇಂಥದ್ದು ಹೇಳೋಕೆ ಪ್ರಯತ್ನ ಪಡ್ತಾರೆ ಅಂದಾಗ ಒಂದು ಅಸಹನೆ, ಒಂದು ಸಿಟ್ಟು ಶುರುವಾಗ್ಬಿಡುತ್ತೆ. ಹೌದು ಸರ್, ಅಂದ್ರೆ ನಿಮ್ಮೆಲ್ಲ ಪ್ರಶ್ನೆಗೆ ಒಂದೇ ಉತ್ತರ, ನಾನು ಅದ್ರಲ್ಲಿ ಒಬ್ಬ, ಅದಕ್ಕೋಸ್ಕರನೇ. ಇವತ್ತು ಒಬ್ಬ ಸಿನಿಮಾ ನೋಡಿದ ಒಬ್ಬ ಫೇಸ್ಬುಕ್ ಅಲ್ಲಿ ಬರ್ದಿದ್ದ, ಯಾಕೆ ಇನ್ನೂ ಇಲ್ವಾ ತೋರಿಸ್ತೀರಾ ಅಂತ. ಇವಾಗ ರಾಮಾಯಣ ಮಹಾಭಾರತ ಈ ಕಥೆಗಳು ಇವತ್ತಿಗೂ ಹೇಗೆ ನಿತ್ಯ ಹೇಳ್ತೀವಿ ಏ ರೂಪದಲ್ಲಿ ಮತ್ತೆ ಅದನ್ನ ತೋರಿಸಿ ಇವತ್ತು ಎಲ್ಲ ಮಕ್ಕಳು ತಿಳಿಸ್, ಅವು ಹೇಗೆ ಇದಾವೋ ಅಲ್ಲೇವರೆಗೂ ರಾಜ ಇದ್ದೇ ಇರ್ತಾನೆ. ಅಷ್ಟೇನೆ, ಅವು ರಾಮಾಯಣ ಮಹಾಭಾರತ ನಮ್ಮ ಇವುಗಳು ಹೇಗೆ ಹಳೆವಂತ ಬಿಡಕ್ಕಾಗತ್ತೆ, ಅದೇ ತರ ರಾಜೆಯನ್ನು ನಾವು ಬಿಡಕ್ ಆಗಲ್ಲ. ಅಷ್ಟೇನೆ, ಅವ್ರಿರೋರು ಇವ್ರು ಇರ್ತಾರೆ. ನಾನ್ ಬಂದಿದ್ದಲ್ಲ, ಇದು ಫೇಸ್ಬುಕ್ ಅಲ್ಲಿ ಒಬ್ರು ಬರ್ದಿರೋದು, ಇದು ನಮ್ ಲ್ಯಾಂಡ್ ಲಾರ್ಡ್ ಬಗ್ಗೆ ಓದಿ ಖುಷಿ ಆಯ್ತು. ನೋಡಿ ಆನ್ಸರ್ ಅವರೇ ಹುಡ್ಕೊಂಡಿದ್ದಾರೆ, ಎಷ್ಟೋ ಜನ ಇದು ಪ್ರಶ್ನೆಗೆ ಅವರೇ ಆನ್ಸರ್ ಇದೆ. ಇದು ಅಲ್ಲ, ಅದೇ ಖುಷಿ ನಮ್ಮಂತವ್ರಿಗೆ ನೋಡಿದ್ರೆ ಖುಷಿ ಆಗಿದ್ದು ಅದೇ. ಯಾರೊಬ್ರು ರಾಜಯ್ಯನನ್ನ
ಜನರ ಮುಂದೆ ಇಡಬೇಕಿತ್ತು, ಯಾರೋ ಒಬ್ರು ರಾಚಯ್ಯರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಜನರಿಗೆ ತೋರಿಸ್ಬೇಕಿತ್ತು. ನಿಮ್ ತಂಡ ಆ ಕೆಲಸ ಮಾಡಿದೆ ಅಂತ ವಿ ಸರ್. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ನೋಡುವಾಗ ಬಹಳ ಖುಷಿಯಾಗಿದ್ದು, ಒಂದು ಕಡೆ ಹೆಣ್ಮಕ್ಳ ಆ ದೇವದಾಸಿ ಪದ್ಧತಿ ಬಗ್ಗೆ ಬಹಳ ನೀಟಾಗಿ ತೋರಿಸ್ಕೊಂಡು ಹೋಗ್ತೀರಿ, ಇನ್ನೊಂದು ಕಡೆ ಅದೇ ಹೆಣ್ಣು ಮಕ್ಕಳ ಕೈಗೆ ಪೆನ್ನು ಪೇಪರು ಸಿಕ್ತು ಅಂತಾದ್ರೆ ಆ ಹೆಣ್ಮಕ್ಳು ಯಾವ ಹಂತಕ್ಕೆ ಹೋಗ್ಬಹುದು ಅಂತ, ಅದನ್ನ ಯಾವ ರೀತಿ ನೋಡ್ತೀರಿ ವಿಜಯ್ ಸರ್? ಅದೆಲ್ಲ ಹೆಣ್ಮಕ್ಳಲ್ಲೂ ಜಾಸ್ತಿ ಆಗ್ಲಿ ಅಂತ ನನ್ನ ಆಸೆ. ಅಂದ್ರೆ ಇವತ್ತಿಗೂ ಸುಮಾರು ಹೆಣ್ಮಕ್ಳು ಪಾಪ ಶಾಲೆಗೆ ಹೋಗಕ್ ಆಗ್ದಿರಾ, ವಿದ್ಯಾಭ್ಯಾಸ ಮಾಡಕ್ ಆಗ್ದಿರಾ, ಲೈಕ್ ತಂದೆ ತಾಯಿ ಎಜುಕೇಟೆಡ್ ಇಲ್ದಿರಾ ಮಕ್ಕಳನ್ನ ಓದನ್ ನಿಲ್ಸಿ, ಅಥವಾ ಅವಕ್ಕೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ, ಅಥವಾ ಆ ಓದಿದ ಕಡೆ ಇದನ್ನ ಬಿಟ್ಟು ಕೆಲ್ಸಕ್ಕೆ ಹೋಗು ಅಂತ ಕಳಿಸಿ ಏನು ಒದ್ದಾಡ್ತಾ ಇದಾರೆ, ಅವರೆಲ್ಲ ಯಾವತ್ತು ಪೆನ್ ಹಿಡಿದು ಪೇಪರ್ ಹಿಡಿದು ನಿಂತ್ಕೋತಾರೋ ಅವತ್ತು ನಮ್ಮ ಭಾರತದಲ್ಲೇ ಬಡತನ ಅರ್ಧ ಕಡಿಮೆ ಆಗ್ಬೋದು. ಯಾಕಂದ್ರೆ ಹೆಣ್ಣು ಶಕ್ತಿ ನಿಲ್ಬೇಕು, ಹೆಣ್ಣು ಶಕ್ತಿ ತುಂಬಾ ವಿದ್ಯಾವಂತೆ ಆಗ್ಬೇಕು. ಆಗ್ತಾ ಇದಾರೆ, ಬಟ್ ಆ ಪರ್ಸೆಂಟೇಜ್ ಕಡಿಮೆ ಇದೆ ಇವತ್ತು ನಮ್ಗೆ. ಯಾಕಂದ್ರೆ ನಾನು ಎಲ್ಲ ಹಳ್ಳಿಗಳು ತುಂಬಾ ಸುತ್ತೀನಿ, ಕಾಡುಗಳು ತುಂಬಾ ಸುತ್ತೀನಿ, ಅಲ್ಲೆಲ್ಲ ನೋಡಿದಾಗ ಕೆಲವು ಕಾಡಿನಲ್ಲಿ ಅಂಚಿನಲ್ಲಿ ಇರುವಂತ ಎಷ್ಟೋ ಜನ ಟ್ರೈಬ್ ಮಕ್ಕಳು ಇವತ್ತು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಒಂದ್ ಕಡೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ನಾವೆಲ್ಲಾ ಮಾಡ್ತಾ ಇದೀವಿ ಅಂತಾರೆ. ಓಕೆ, ಅದು ನಿಮ್ಮ ಧರ್ಮ, ನೀವು ಮಾಡ್ಬೇಕು, ಯೋಜನೆಗಳಲ್ಲಿ ಪಾಸ್ ಆಗಿರುತ್ತೆ, ಮಾಡ್ತೀರ ನೀವು. ಆದರೆ ವಾಲಂಟಿಯರ್ ಆಗಿ ನನ್ನ ಮಕ್ಕಳಲ್ವಾ ಇವ್ರು ಅಂತ ಯಾರನ್ನ ಒಬ್ಬರನ್ನ ನಿಲ್ಸಿ ಅವ್ರನ್ನ ಸೆಳೆದು ಸ್ಕೂಲಲ್ಲಿ ಅಟ್ರಾಕ್ಟ್ ಮಾಡಿ ಅವ್ರಿಗೆ ಯಾಕೆ ವಿದ್ಯೆ ಕಲಿಸ್ತಾ ನನ್ನನ್ನು ಕಾಡ್ತಾ ಇರತ್ತೆ ಅವಾಗ್ಲು. ಅವೆಲ್ಲ ಕೋಪ ಇದೆ ನನಗೆ. ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಡೈರೆಕ್ಟರ್ ಆದ ಕಾರಣಕ್ಕಾಗಿ. ಅಂದ್ರೆ ಒಂದು ಕಡೆ ಬಹಳ ನೀಟಾಗಿ ತೋರಿಸ್ಕೊಂಡು ಹೋಗ್ತೀರಿ, ಅಂದ್ರೆ ಹೆಣ್ಮಕ್ಳ ಮೇಲೆ ಆಗುವಂತ ಶೋಷಣೆನ, ಮತ್ತೊಂದು ಕಡೆ ಅದೇ ಹೆಣ್ಮಕ್ಳಿಗೆ ಅಕ್ಷರ ಕ್ರಾಂತಿ ಆದಾಗ ಅಥವಾ ಅಕ್ಷರವನ್ನ ಬಿತ್ತಿದಾಗ ಆ ಹೆಣ್ಮಕ್ಳು ಶೋಷಣೆ ಮಾಡುವಂಥವ್ರನ್ನೇ ಶಿಕ್ಷಿಸುವ ಹಂತಕ್ಕೆ ಹೋಗ್ಬಿಡ್ತಾಳೆ ಅಂತ. ಅಂದ್ರೆ ಹೆಣ್ಮಕ್ಳಿಗಿರುವಂಥ ತಾಕತ್ತನ್ನು ಕೂಡ ಅದ್ರಲ್ಲಿ ಬಹಳ ಚೆನ್ನಾಗಿ ತೋರಿಸಿದಿರಿ. ಈ ದೇವದಾಸಿ ಪದ್ಧತಿ ಬಗ್ಗೆ ನಾನು ಕೇಳಬೇಕು, ಅಂದ್ರೆ ಈಗಲೂ ಅದಿದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆಯಾ ಅಥವಾ ನೋಡಿದ್ರೆ ಹೇಗೆ ನೀವು? ಆಕ್ಚುಲಿ ಇವಾಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅದು ಎಲ್ಲಮ್ಮ ದೇವರ ಇದು ಇಟ್ಕೊಂಡು, ಇವಾಗ ಸ್ವಲ್ಪ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿದೆ. 90s ಇಂದ ಅದನ್ನ ಬ್ಯಾನ್ ಮಾಡ್ತು. ಅದಕ್ಕೂ ಮುಂಚೆಗೆ ಅದ್ರದ್ದು ಒಂದು ಪದ್ಧತಿನೇ ಎಲ್ಲಮ್ಮನ್ನ ಬೇಡ್ಕೊಳ್ಳೋದೇ ಒಂದು ಪದ್ಧತಿ ಇತ್ತು. ಅಂದ್ರೆ ನನಗೆ ಈ ಒಬ್ಬ ಒಬ್ಬ ರೂಲ್ ಮಾಡೋನು ಅವನು ಹೇಗೆ ಅವನು ಕಟ್ಕೊಂಡಿದ್ದ ಅಂದ್ರೆ ಒಂದು ಸಾಮ್ರಾಜ್ಯ, ಹೆಣ್ಣಾಗ್ಲಿ ಹಣ್ಣಾಗ್ಲಿ ಮಣ್ಣಾಗ್ಲಿ ಅನ್ನೋದು ನಾನು ತೋರ್ಸಕ್ಕೆ ಹೋಗಿರೋದು. ಅವನು ಎಲ್ಲವೂ ತನಗೆ ಅನುಕೂಲ ಬರುವಂತ ಪದ್ಧತಿಗಳನ್ನೇ ಮಾಡ್ಕೊಂಡಿರ್ತಾನ. ಅದು ಬಸಿ ಪದ್ಧತಿ ಆಗ್ಲಿ, ಅದೇನು ದೇವರದ ಕಲ್ಚರ್ ಅಲ್ಲ ಅದು ಅವನಿಗೆ ಒಂದು ಹೆಣ್ಣು ಬೇಕು, ಅದಕ್ಕೋಸ್ಕರ ಅವನ ಅದನ್ನ ಮಾಡ್ಕೊಂಡಿರ್ತಾನೆ. ಸೊ ಅವ್ನು ಕಂಫರ್ಟ್ ಮಾಡ್ಕೊಂಡಿರೋ ಒಂದು ರೂಲರ್, ಒಂದು ಪುರುಷ ಪ್ರಧಾನವಾಗಿ ಮಾಡ್ಕೊಂಡಿರೋದು. ಇನ್ನೊಂದ್ ಕಡೆ ಬಂದ್ರೆ ಒಬ್ಬ ಹುಡುಗಿ ಓದಿದ ಮಾತ್ರಕ್ಕೆ ಅವಳು ಎಲ್ಲವೂ ಸರಿ ಹೋಗಲ್ಲ. ಅವಳು ಒಂದು FIR ತಗೋತಾಳೆ ಅಂದ್ರೆ ನೆಕ್ಸ್ಟ್ ಆದ್ಮೇಲೆ ಓದ್ಬಿಟ್ರೆ ಆಗಲ್ಲ. ಅದು ಓದ್ಬೇಕು, ಓದ್ ತಕ್ಷಣ ಸಂವಿಧಾನನ ಫಾಲೋ ಮಾಡ್ಬೇಕು ನಾವು, ಅವಾಗ ಸಮಾನತೆ ಬರುತ್ತೆ. ಅವಳು ಸೈನ್ ಮಾಡೋದ್ರ ಮುಖಾಂತರ, FIR ತಗೊಳ್ಳೋದ್ ಮುಖಾಂತರ ಅವಳು ಸಂವಿಧಾನನ ಫಾಲೋ ಮಾಡ್ತಾಳೆ, ಅವಾಗ ಅದು ಸಮಾನತೆ ಆಗುತ್ತೆ. ಓದ್ಬಿಟ್ಟು ಮತ್ತೆ ನಿನ್ಪಾಡಿ ದುಡ್ಕೊಂಡು ನೀನು ಇದು ಮಾಡಿದ್ರೆ ಅಲ್ಲಿ SI, ಅಲ್ಲಿ ರಾಜಕೀಯ ವ್ಯಕ್ತಿ ಇದಾರಲ್ಲ, ಆತರ ಆಗುತ್ತೆ. ಅದಕ್ಕೆ ಹೀರೋ ಕೊನೆಯವರೆಗೆ ಹೇಳೋದು ಅವನು, ಇಲ್ಲಿ ಯಾರು ಶತ್ರುಗಳಲ್ಲ, ನಮ್ಮವರೇ ಶತ್ರುಗಳು. ಅಲ್ಲಿ MLA ರಿಸರ್ವ್ ಇಂದ ಆಗಿರೋದು, ಅಲ್ಲಿ SI ರಿಸರ್ವೇಶನ್ ಇಂದ ಆಗಿರೋದು, ಬಟ್ ಅವ್ರ ಸಂವಿಧಾನ ಪಾಲನೆ ಇರಲ್ಲ ಅವರಿಗೆ. ಸೊ ಓದಿದ್ರೆ ಸಾಲಲ್ಲ, ಅದು ಸಂವಿಧಾನ ಫಾಲೋ ಆಗಿ ಆ ಜನಗಳಿಗೆ ಅದು ಸಮಾನತೆ ಸಿಗ್ಬೇಕು. ಅದು ಅಪ್ಡೇಟ್ ವರ್ಷನ್. ನಾನು ನಿಮ್ಮ ಇದು ರಾಜಕೀಯ ಅಲ್ಲ, ನಾನು ನಿಮ್ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಮಾಡಿದ್ದೆ, ನೀವು ಗಮನಿಸಿದ್ರಲ್ಲ ಗೊತ್ತಿಲ್ಲ. ಅದ್ರಲ್ಲಿ ನಾನು ಅದನ್ನೇ ಹೇಳಿದ್ದೀನಿ. ಅಂದ್ರೆ ಈಗ ಮೀಸಲು ಕ್ಷೇತ್ರದಿಂದ ಗೆದ್ದು ಬರ್ತಾರೆ, ಗೆದ್ದು ಬಂದಂತವ್ರು ಯಾರಿಂದ ಗೆದ್ದು ಬಂದಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ನಮ್ಮಲ್ಲಿ. ಅಥವಾ ಆ ಸವಲತ್ತುಗಳನ್ನು ಬಯಸ್ಕೊಂಡು ಪೊಲೀಸ್ ಇಲಾಖೆಯಲ್ಲೋ ಇನ್ನೆಲ್ಲೋ ಇರ್ತಾರ, ಆ ಸವಲತ್ತುಗಳನ್ನು ಬಳಸ್ಕೊಂಡು ಅದಾದ ಬಳಿಕ ಆ ಸಮುದಾಯಕ್ಕೆ ಅವ್ರು ಶತ್ರುಗಳಾಗ್ಬಿಡ್ತಾರೆ. ವಿಜಯ್ ಸರ್, ನಾನು ಅದೇ ನಿಮ್ಮ ಹತ್ರ ಬರ್ತೀನಿ. ನೀವು ಆನೇಕಲ್ ಭಾಗದವರು, ಈ ಕಥೆಯಲ್ಲಿ ಏನು ಬರುತ್ತೆ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ನೀವು ಬಾಲ್ಯದಿಂದ ಇದನ್ನೇನು ಕೇಳ್ಪಟ್ಟಿದ್ರೆ ಇವೆಲ್ಲ ನಿಮ್ ಗಮನಕ್ಕೆ ಬಂದಿತ್ತ ಹೇಗೆ? ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ನಾನು. ಕೇಳಿ ಕೆಲವೆಲ್ಲ ಅನುಭವಿಸಿ, ಕೆಲವೆಲ್ಲ ನಮ್ಮ ಮನೆಗಳವರ ಮೇಲೆ ನನಗೆ ಅಸಹ್ಯ ಆಗಿ, ಆ ಬಾಲ್ಯದಿಂದಲೇ ನಂದೊಂದು ಒಂದು ಹೋರಾಟದ ಮನೋಭಾವ ಇಟ್ಕೊಂಡು ಅದರಲ್ಲೆಲ್ಲ ತುಂಬಾ
ನನಗೆ ಅಸಹ್ಯ ಅನ್ನೋ ತರ ಎಲ್ಲ ನೋಡಿ, ಅವಾಗ ನಮ್ಗೆ ಶಕ್ತಿ ಇರ್ಲಿಲ್ಲ, ಬಲ ಇರ್ಲಿಲ್ಲ, ವಿದ್ಯೆ ಇರ್ಲಿಲ್ಲ ಕೇಳೋದಕ್ಕೆ. ಮೂಲವಾಗಿ ವಿದ್ಯೆ ಇರ್ಲಿಲ್ಲ. ಸೊ ಹಂಗಾಗಿ ಅದೇ ಕಟ್ಟುಪಾಡಲ್ಲಿ ಎಲ್ಲೋ ಒಂದ್ ಕಡೆ ನರಳುವಿಕೆ ಆಗ್ಬೋದು ಅಥವಾ ಅನುಭವಿಸೋದಾಗ್ಬೋದು ಎಲ್ಲ ನೋಡಿ ಈಗ ನಮ್ಗೆ ಅವಕಾಶ ಸಿಕ್ಕಿದಾಗ ಅಂದ್ರೆ ಆ ಕೋಪನ ಬೇರೆ ರೀತಿ ಹೊರಗಡೆ ಆಗ್ತಾ ಇದೀವಿ ಅಷ್ಟೇ ನಾವೀಗ. ಸರ್, ಈಗ ಒಂದು ಪ್ರಶ್ನೆ ಅಂದ್ರೆ ಕೊನೆಗೆ, ಈಗ ಅಂದ್ರೆ ಈ ಕಥೆಯಿಂದ ಆಚೆಗೆ ನಾನು ಬರ್ತಾ ಇದ್ದೀನಿ. ನಿಮ್ ಮಗಳ ನಟನೆ ನೋಡಿದಾಗ ನಮಗೆ ಅಂದ್ರೆ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿ ಬಂದಿದ್ದಾರೆ ಅಥವಾ ಹೊಸ ನಟಿ ಅಂತ ಅನಿಸ್ಲಿಲ್ಲ. ಆ ನಟನೆಯಲ್ಲಿ ಒಂದು ಪ್ರೌಢಿಮೆ ಕಾಣಿಸ್ತಾ ಇತ್ತು ನಮಗೆ. ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್ ಓರ್ವ ತಂದೆಯಾಗಿ? ಖುಷಿ ಆಯ್ತು. ಅಂದ್ರೆ ಈಗ ಜಡೇಶ್ ಅವರು ಬಿಫೋರ್ ಶೂಟಿಂಗ್ ಒಬ್ಬ ಒಳ್ಳೆ ಮಾಸ್ಟರ್ ನ ಇಟ್ಟು ಟ್ರೈನಿಂಗ್ ಕೊಡಿಸಿದ್ದು, ಅದಾದ್ಮೇಲೆ ಸೆಟ್ ಅಲ್ಲೂ ಕೂಡ ಆಕೆನ ಯಾವ ನಟನ ಮಗಳು ಅಲ್ಲ, ನೀನೊಂದು ನಟನೆ ಮಾಡಕ್ ಬಂದಿರೋ ನಟಿ, ನಿನ್ನ ಪಾತ್ರಕ್ಕೆ ಜೀವ ತುಂಬು ಅಂತ ಅವರು ನಿಂತು ಅದನ್ನ ಹೇಳ್ತಾ ಇದ್ದಿದ್ದಾಗ್ಲಿ, ಅಥವಾ ಅವಳಿಗಿರುವಂತ ಪರ್ಸನಲ್ ಇಂಟ್ರೆಸ್ಟ್ ಆಗ್ಲಿ, ಮತ್ತೆ ಆಕೆ ನಾನು ಒಂದೇ ಫಸ್ಟ್ ಸಪೋರ್ಟ್ ಮಾಡಿದ್ದು, ಡಿಗ್ರಿ ಮಾಡಿದ್ರೆ ಏನನ್ನ ಹೆಲ್ಪ್ ಮಾಡಬಹುದು ಅಂತ. ಅಂದ್ರೆ ಇಲ್ಲಿಗೆ ತಿರ್ಗಾ ಮತ್ತೆ ಹೆಣ್ಮಕ್ಳಿಗೆ ವಿದ್ಯೆ ತುಂಬಾ ಇಂಪಾರ್ಟೆಂಟ್, ಗಂಡ್ಮಕ್ಳಿಗೂ ವಿದ್ಯೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋ ವಿಚಾರದಲ್ಲಿ ಆಕೆ ಒಂದಷ್ಟು ತಿಂಗಳ ಕಾಲ ಬಾಂಬೆಲಿ ಅನುಪಮ್ ಖೇರ್ ಶಾಲೆಯಲ್ಲಿ ಕಲ್ತ್ಕೊಂಡ್ ಬಂದಿದ್ದು. ಇವೆಲ್ಲವೂ ಒಂದ್ ತಯಾರಿ ಇತ್ತು. ಆಮೇಲೆ ನನಗೊಂದು ಭಯ ಇತ್ತು. ಈಗ ಪಾಪ ಜಡೇಶ್ ಏನೋ ಹೌದು ಮಾಡಿಸ್ತಾರೆ, ನಾಳೆ ದಿವಸ ಅದ್ರಲ್ಲಿ ಒಂದ್ ಸಣ್ಣದು ಇದು ಕಡಿಮೆ ಆದ್ರೂ ಕೂಡ ಅದ್ ಇವತ್ತು ಮಾತಾಡ್ತಿದ್ವಿ ನಾವು. ಓಕೆ, ನಿಮ್ ಮಗಳದ್ದು ಒಂದ್ ಸಣ್ಣದು ಇದಿತ್ತಲ್ಲ ಯಾಕೆ ಅನ್ನೋ ಪ್ರಶ್ನೆ ಯಾರಲ್ಲೂ ಅಂತ ಹೇಳಿ ತುಂಬಾ ಜವಾಬ್ದಾರಿ ಇರಮ್ಮ ಅಂತ ನಾನು ಹೇಳ್ತಿದ್ದೆ. ಅದನ್ನ ಐ ಥಿಂಕ್ ಇವತ್ತು ನಿರ್ದೇಶಕರು ಹೇಳ್ಬೇಕು, ತಾವು ಸಿನಿಮಾ ಹೇಳ್ಬೇಕು, ಮತ್ತೆ ಎಲ್ಲ ನಮ್ಮನ್ನ ಪ್ರೀತಿಸ್ತಿರುವಂತ ಜನತೆ ಹೊಗಳ್ತಿದ್ದಾರೆ ಅಂದ್ರೆ ನಾನು ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ನಿಜವಾಗ್ಲೂ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ನೀವು ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರೆ, ಆ ಕಾರಣಕ್ಕಾಗಿ ನಾನು ಕಥೆಯ ಬಗ್ಗೆ ಹೆಚ್ಚು ಗಮನ ಹರಿಸಿದೆ. ಕೊನೆಯ ಪ್ರಶ್ನೆ ನಂದು ಅದೇ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬಾ ಸ್ಕ್ರಾಲ್ ಮಾಡ್ತಾ ಇದ್ದೆ, ಈ ಸಿನಿಮಾ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಅಂದ್ರೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ, ವ್ಯಾಖ್ಯಾನ ಎಲ್ಲವನ್ನೂ ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ನಾನು ಆರಂಭದಲ್ಲೂ ಅದನ್ನೇ ಕೇಳಿದ್ವಿ, ಕೊನೆಯದಾಗ ಅದೇ ಕೇಳ್ತಿದ್ದೀನಿ. ನನಗೆ ಅನ್ಸಿದ್ದು ಒಂದು ಸಿನಿಮಾದ ನಿಜವಾದ ತಾಕತ್ತಿದು ಅಥವಾ ಸಿನಿಮಾದ ಶಕ್ತಿ ಇದು. ಅಂದ್ರೆ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಬೇಕು, ಜನ ಚರ್ಚೆ ಮಾಡ್ಬೇಕು, ಆಲೋಚನೆಗೆ ಹಚ್ಚಬೇಕು. ಅಂದ್ರೆ ಎಂಟರ್ಟೈನ್ಮೆಂಟ್ ಅದೆಲ್ಲ ಒಂದು ಕಡೆ, ಅದ್ರ ಆಚೆಗೆ ಜನರನ್ನ ಆಲೋಚನೆಗೆ ಹಚ್ಚಬೇಕು. ಅದರಲ್ಲಿ ಈ ಸಿನಿಮಾ ನನ್ನ ಪ್ರಕಾರ ಸಶಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಅದನ್ನ ನೋಡಿದಾಗ ನಿಮ್ಗೆ ಏನಿಸ್ತು ಸರ್, ಈ ಬರಹಗಳು, ಜನರ ಮಾತು? ತುಂಬಾ ಎಮೋಷನಲ್ ಆಗಿದ್ದೀನಿ ನಾನು, ತುಂಬಾ ಎಮೋಷನಲ್ ಆಗಿದ್ದೀನಿ. ಅಂದ್ರೆ ಪರವಾಗಿಲ್ಲಪ್ಪ, ನಾವೇ ಅಲ್ಲ, ಅವರಲ್ಲೂ ಹೋರಾಟ ಇದೆಯಲ್ಲ, ಆ ಕಿಚ್ಚಿದೆಯಲ್ಲ. ಮತ್ತೆ ಎಸ್, ನಮ್ಮ ಹೋರಾಟಕ್ಕೆ ಸಾಥ್ ಕೊಡೋದಕ್ಕೆ ಇನ್ನೊಂದಷ್ಟು ಜನ ಯಾವಾಗ್ಲೂ ನಮ್ಗಿನ್ನ ವಿದ್ಯಾವಂತರಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ನನಗೆ. ಅದು ಸಾರ್ಥಕತೆ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ದೊಡ್ಡ ಮಟ್ಟಿಗಿನ ಗೆಲುವನ್ನ ಸಾಧಿಸಲೇಬೇಕು. ಅಂದ್ರೆ ನಮ್ ಜನ ನೋಡ್ಲೇಬೇಕಾದ ಸಿನಿಮಾ. ನಾನು ಪದೇ ಬೇರೆ ಬೇರೆ ಕಡೆಗಳಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ದೊಡ್ಡ ಗೆಲುವು ನಿಮ್ಗಾಗ್ಲಿ ಸರ್. ಜಡೇಶ್ ಸರ್, ಕೊನೆಯದಾಗಿ ಏನಾದ್ರು ಹೇಳ್ತೀರಾ? ನನ್ಗೆ ಅಂದ್ರೆ ಆಡಿಯನ್ಸ್ ಸಿನಿಮಾ ನೋಡಿ ಫೇಸ್ಬುಕ್ ಅಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಿರೋದಕ್ಕೆ ಒಂದು ಖುಷಿ ಇದೆ. ಅಂದ್ರೆ ಈ ಸಿನಿಮಾಗಳು ಪ್ರಯತ್ನ ನಿಲ್ಬಾರ್ದು ಅನ್ನೋದು ಅವ್ರದ್ದೊಂದು ಹೋರಾಟ ಇದೆಯಲ್ಲ, ನನ್ಗೆ ತುಂಬಾ ಖುಷಿ. ಯಾಕಂದ್ರೆ ನನ್ಗೂ ಅದೇ ಭಯ, ಈ ಪ್ರಯತ್ನಗಳು ನಿಲ್ಬಾರ್ದು, ನೆಕ್ಸ್ಟ್ ಜನರೇಷನ್ಗೂ ಇದು ಅಂದ್ರೆ ಅದು ಅವರು ಪ್ರಯತ್ನ ನಡಿಬೇಕು ಅಂದ್ರೆ ನಾನ್ ಸಿನಿಮಾ ಮಾಡಿದ್ರೆ ಆಗಲ್ಲ, ಅದು ಆಡಿಯನ್ಸ್ ಅದನ್ನ ತಗೊಂಡೋಗಿ ರೆವಲ್ಯೂಷನ್ ಮಾಡ್ತಾರಲ್ಲ, ಇದು ಇನ್ನೂ ಹೆಚ್ಚಾಗಿ ಆಗ್ಬೇಕು, ತುಂಬಾ ದೊಡ್ಡದಾಗಬೇಕು. ಯಾಕಂದ್ರೆ ಈ ಸಿನಿಮಾ ಬಹುಸಂಖ್ಯಾತರ ಧ್ವನಿ, ಅದು ಅಲ್ಪಸಂಖ್ಯಾತರ ಧ್ವನಿ ಅಲ್ಲ, ಅದು ಆಕ್ಚುಲಿ ಬಹುಸಂಖ್ಯಾತರ ಧ್ವನಿ. ಅದು ಇನ್ನೂ ಹೆಚ್ಚಿಗೆ ಆಗಿ ಗರ್ಜಿಸ್ಬೇಕು. ಇದು ನನ್ನ ಪ್ರಕಾರ ಸಾಲಲ್ಲ, ಇನ್ನು ದೊಡ್ಡ ಧ್ವನಿ ಆಗ್ಬೇಕು. ಥ್ಯಾಂಕ್ ಯು ಸರ್. ನನಗಿನ್ನೂ ತುಂಬಾ ಪ್ರಶ್ನೆಗಳಿದ್ವು, ಆದ್ರೆ ನಮ್ಮ ಟೆಕ್ನಾಲಜಿ ಪ್ಲಸ್ ಮೈನಸ್ ಎರಡೂ ಇದೆ. ಮೈನಸ್ ಏನಪ್ಪಾ ಅಂದ್ರೆ ಈ ಸೆಷನ್ ಬರೀ 40 ಮಿನಿಟ್ಸ್ ಮಾತ್ರ, ಅಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಝೂಮ್ ಲೈವ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವಿಜಯ್ ಸರ್. ಇನ್ನಷ್ಟು ಇಂಥ ಸಿನಿಮಾಗಳು ಬರಲಿ ಸರ್ ನಿಮ್ಮಿಂದ, ಮಣ್ಣಿನ ಕಥೆಗಳು. ಓಕೆ ಬಂಧುಗಳೇ, ಇದು ಲ್ಯಾಂಡ್ಲಾರ್ಡ್ ಸಿನಿಮಾಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರ. ಒಂದಷ್ಟು ಹೊತ್ತುಗಳ ಕಾಲ ದುನಿಯಾ ವಿಜಯ್ ಅವರು ಹಾಗೆ ಜಡೇಶ್ ಕೆ ಹಂಪಿ ಅವರು ಮಾತಾಡಿದ್ರು. ಸಿನಿಮಾವನ್ನು ನೋಡ್ಕೊಂಡು ಬಂದ್ರೆ ನಿಮಗೆ ಗೊತ್ತಾಗತ್ತೆ ಈ ಸಿನಿಮಾದಲ್ಲಿ ಏನನ್ನು ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೆ, ನಾವ್ ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಹೇಳಿ. ಒಮ್ಮೆ ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ವೀಕ್ಷಿಸಿ. ಇಂತಹ ಸಿನಿಮಾಗಳಿಗೆ ದೊಡ್ಡ ಗೆಲುವು ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.